ಸ್ನೇಹಿತರೆ ನಮಸ್ಕಾರ. ಒಂದ್ ಸಣ್ಣ ಕತೆ. ಒಂದು ಮನೆ. ಆ ಮನೆಯಲ್ಲಿ ಒಂದು ನಾಯಿ, ಒಂದು ಬೆಕ್ಕು. ಬಟ್ ಎರಡು ತುಂಬಾ ಕ್ಲೋಸ್ ಆಗಿದೆ. ಯಾವಾಗ್ಲೂ ಒಂದ್ರ ಜೊತೆ ಒಂದು ಆಟ ಆಡ್ತಾ ಇರತ್ತೆ, ಖುಷಿಯಾಗಿದೆ ಎರಡುವೆ. ಸರಿ, ಆ ಮನೇಲಿ ಒಂದು ಸಣ್ಣ ಇಲಿ. ಈ ಇಲಿ ನಾಯಿ ಬೆಕ್ಕನ್ನ ಗಮನಿಸ್ತಾ ಇತ್ತು. ಒಂದಿನ ಈ ನಾಯಿ ಹತ್ರ ಬಂದು ಕೇಳ್ತು, ಅಲ್ಲಪ್ಪ, ನೀವು ನಾಯಿ ಬೆಕ್ಕು ಅಲ್ವಾ? ನೀವಿಬ್ರು ಜಗಳ ಆಡ್ಬೇಕಲ್ವಾ? ಬಟ್ ಯಾವಾಗ್ಲೂ ನೀವು ಆಟ ಆಡ್ತಾ ಇರ್ತೀರಲ್ಲ, ಸಂತೋಷವಾಗಿರ್ತೀರಲ್ಲ, ಹೆಂಗ್ ಸಾಧ್ಯ ಇದು? ಸರಿ, ಆ ನಾಯಿ ಹೇಳ್ತು, ತುಂಬಾ ಸುಲಭ. ನನಗೆ ಗೊತ್ತಿದೆ, ನಾನು ನಾಯಿ, ಅದು ಬೆಕ್ಕು. ನಾವಿಬ್ರು ಒಂದೇ ತರ ಇರಲ್ಲ. ನಮ್ಮ ಮನಸ್ಸು ಬೇರೆ ಬೇರೆ. ಅದು ಬೆಕ್ಕ ತರನೇ ಆಡುತ್ತೆ, ನಾನು ನಾಯಿ ತರನೇ ಆಡ್ತೀನಿ. ಆದ್ರೆ ನಾವಿಬ್ರು ಎಷ್ಟು ಚೆನ್ನಾಗಿ ಒಪ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಬೆಕ್ಕಿಗೆ ಗೊತ್ತು ಇದು ನಾಯಿ, ಇದು ಬೆಕ್ಕಲ್ಲ, ಆದ್ರಿಂದ ಇದು ನಾಯಿ ತರನೇ ಆಡುತ್ತೆ ಅಂತ. ಆದ್ರಿಂದ ನಾನೇನೋ ತಪ್ಪು ಮಾಡಿದ್ರು ಅದು ಅಯ್ಯೋ ನಾಯಿ ಹಿಂಗೆ ಇರೋದು ಬಿಡು ಅಂತ ಒಪ್ಕೊಂಡ್ಬಿಡುತ್ತೆ. ನನಗೂ ಗೊತ್ತಿದೆ ಇದು ನಾಯಿ ಅಲ್ಲ, ಇದು ಬೆಕ್ಕು, ಇದು ಬೆಕ್ಕ ತರನೇ ಆಡುತ್ತೆ ಅಂತ. ಆದ್ರಿಂದ ಬೆಕ್ಕೇನಾದ್ರು ತಪ್ಪು ಮಾಡಿದ್ರು ತಕ್ಷಣ ನಾನು ಒಪ್ಕೊಂಡ್ಬಿಡ್ತೀನಿ. ಆದ್ರಿಂದ ಅದ್ರ ಬಗ್ಗೆ ಬೇಜಾರಾಗಲ್ಲ. ಹಾಗಾಗಿ ನಾನು ಯಾವಾಗ ಬೆಕ್ಕನ್ನ ಬೆಕ್ಕು ಅಂತಲೇ ಒಪ್ಕೊಂಡಿದ್ದೀನೋ, ಬೆಕ್ಕು ನನ್ನನ್ನ ಇದು ನಾಯಿ ಅಂತಲೇ ಒಪ್ಕೊಂಡಿದ್ಯೋ, ಅವಾಗ ಏನಾಗುತ್ತೆ, ನಮ್ಮಿಬ್ರ ಮಧ್ಯೆ ಜಗಳನೇ ಆಡಲ್ಲ, ಸಂತೋಷವಾಗಿರ್ತೀವಿ ಅಷ್ಟೇ. ಅರ್ಥ ಆಯ್ತಲ್ಲ? ಇದೇ ರಹಸ್ಯ ಅಂತ ಹೇಳ್ತು. ಸ್ನೇಹಿತರೆ, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ನಾವು ನಮ್ಮ ಜೀವನದಲ್ಲಿ ಬೇರೆಯವರನ್ನು ಹೀಗೆ, ಅವರೆಲ್ಲರಿಗೂ ಅವರವರದೇ ಆದಂತ ಐಡೆಂಟಿಫಿಕೇಶನ್ ಇದೆ, ಅವರೆಲ್ಲರಿಗೂ ಅವರವರದೇ ಆದಂತ ಪೊಟೆನ್ಶಿಯಲ್ ಇದೆ, ಅವರೆಲ್ಲರಿಗೂ ಅವರವರದೇ ಆದಂತ ಸ್ವತಂತ್ರವಾದ ಮನಸ್ಥಿತಿ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ಒಬ್ಬರೊಬ್ಬರಿಗೆ ಹೊಂದ್ಕೊಂಡು ಒಬ್ಬರೊಬ್ಬರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಎಷ್ಟು ಸಂತೋಷವಾಗಿರ್ಬೋದು ಅನ್ಸುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.